ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಜಾಮೂನ್ ಮಾಡಿ ತೋರಿಸ್ತಾ ಇದ್ದೀನಿ, ಗುಲಾಬ್ ಜಾಮೂನು. ನೋಡಿ, ಇದರಲ್ಲಿ 1 ಲೀಟ್ರ್ ನೀರು ಹಾಕಿದ್ದೀನಿ ಇವಾಗ. ಆಮೇಲೆ ಸಕ್ಕರೆ ಇದರಲ್ಲಿ ಒಂದು ಫುಲ್ಲು ಸಕ್ಕರೆ ಹಾಕಿದ್ದೀನಿ. ನೀವು ಅಳತೆಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಒಂದು ಅರ್ಧ kg ಇರ್ಬೋದು ಸಕ್ಕರೆ. 1 ಲೀಟ್ರ್ ನೀರಿಗೆ ಅರ್ಧ kg ಸಕ್ಕರೆ ಹಾಕ್ಬಿಟ್ಟು ನೋಡಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದೀಲಿ. ಅಂದರೆ ಅದೇನು ಪಾಕ ಬರೋ ಥರ ಏನಿಲ್ಲ, ಸಕ್ಕರೆ ಕರಗಬೇಕು. ಸ್ವಲ್ಪ ಇದೆಲ್ಲ ಗುಳ್ಳೆ ಥರ ಬರುತ್ತಲ್ಲ, ಅಷ್ಟಾದರೆ ಸಾಕು. ಓಕೆನಾ? ಅದು ಕುದೀಲಿ. ಅಷ್ಟರಲ್ಲಿ ನಾನಿವಾಗ ಜಾಮೂನ್ನ ಹೇಗೆ ಕಲಸೋದು ಅಂತ ಹೇಳ್ಬಿಟ್ಟು ತೋರಿಸ್ತೇನೆ. ಒಬ್ಬರಿಗೆ ಮಾಡೋದಕ್ಕೆ ಬರೋದಿಲ್ಲ. ಓಕೆನಾ? ನಾನು ತೋರಿಸ್ತೀನಿ ಇವಾಗ ಹೇಗೆ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಜಾಮೂನ್ ಪ್ಯಾಕೆಟು MTRದು ತೊಗೊಂಡಿದ್ದೀನಿ. ಇದು ಒಂದು ತೊಗೊಂಡ್ರೆ ಒಂದು ಫ್ರೀ ಸಿಗುತ್ತಲ್ವಾ, ಆ ಥರದ್ದು. ಇದು ಎರಡನ್ನೂ ಹಾಕ್ತಾಯಿದ್ದೀನಿ ನಾನಿವಾಗ. 180 ಗ್ರಾಮ್ 180 ಗ್ರಾಮ್ ಇದೆ ಎರಡನ್ನೂ. 180 ಗ್ರಾಮ್ 180 ಗ್ರಾಮ್ ಅಂದರೆ 400 ಗ್ರಾಮು. 400ಗೆ ನಾನು 20 ಗ್ರಾಮ್ ಏನೋ ಕಡಿಮೆ ಅನಿಸುತ್ತೆ. ಇದು 1 ಲೋಟ ನಾನು ನೀರು ತೊಗೊಂಡಿದ್ದೀನಿ. 1 ಲೋಟ ಬೇಕಾಗಲ್ಲ, ನೋಡಿಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ. ಹಾಗೆ ಒಂದು 5-6 ಏಲಕ್ಕಿನ ನೋಡಿ ಕುಟ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಾಕ ಲಾಸ್ಟಲ್ಲಿ ಕಾಯ್ದು ಅದನ್ನು ತೆಗೆದಿಟ್ಕೊಳ್ತೀವಲ್ಲ ಹೊರಗಡೆ, ಆಗ ಹಾಕೋಣ. ಅದ್ರದ್ದು ವಾಸನೆ ಹಾಗೇ ಇರುತ್ತೆ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಕಲಿಸ್ತೇನೆ. ಒಂದೇ ಸರಿ ಹಾಕ್ಕೋಬಾರ್ದು ಫ್ರೆಂಡ್ಸ್. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಮೀಡಿಯಮಾಗಿ ಸಾಫ್ಟಾಗಿದ್ದರೆ ಜಾಮೂನು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನೋಡ್ಕೊಂಡು ನೀರನ್ನ ಹಾಕ್ಕೋಬೇಕಾಗತ್ತೆ. ಫ್ರೆಂಡ್ಸ್ ನೋಡಿ, ಇವಾಗ ಚೆನ್ನಾಗಿ ಪಾಕ ಎಲ್ಲ ಕರಗಿದೆ, ಸಾಕು ಅನಿಸುತ್ತೆ. ಇವಾಗ ಆಫ್ ಮಾಡಿಬಿಡ್ತೇನೆ. ಪಾಕ ನೀವು ನೋಡ್ಕೊಳ್ಳಿ, ಸಕ್ಕರೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಇನ್ನೊಂದು 4 ಸ್ಪೂನ್ ಹಾಕ್ತೀನಿ. ನಾನು ಸ್ವಲ್ಪ ಪಾಕ ಇದ್ರೇ ಚೆನ್ನಾಗಿರೋದು. ಇವಾಗ ಸ್ವಲ್ಪ ಕುದೀಲಿ, ಸಕ್ಕರೆ ಎಲ್ಲ ಕರಗಲಿ. ಇವಾಗ ಕರಗಿದೆ, ಎಲ್ಲ ಪಾಕನೂ ಕರೆಕ್ಟಾಗಿದೆ, ಸ್ವೀಟ್ ಎಲ್ಲ ಕರೆಕ್ಟಾಗಿದೆ. ಇವಾಗ 5-6 ಏಲಕ್ಕಿ ಪುಡಿ ತೊಗೊಂಡಿದ್ದಲ್ಲ, ಇದನ್ನು ಇದರಲ್ಲಿ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇದು ಪಾಕ ತಣ್ಣಗಾಗಲಿ ಫ್ರೆಂಡ್, ಫುಲ್ಲು ತಣ್ಣಗಿಲ್ಲ, ಸ್ವಲ್ಪ ಬಿಸಿ ಇರಬೇಕಾದ್ರೆ ಜಾಮೂನ್ ಮಾಡಿ ಇದರಲ್ಲಿ ಡೈರೆಕ್ಟ್ ಹಾಕೋದು. ನೋಡಿ, ಇವಾಗ ಎಣ್ಣೆ ಇಟ್ಟಿದ್ದೀನಿ, ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಇವಾಗ ಕಾಯ್ದಿದ್ಯಾ ನೋಡೋಣ. ಕಾಯ್ದಿದ್ದೆ ಫ್ರೆಂಡ್ಸ್. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಒಂದೊಂದೇ ಜಾಮೂನ್ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಏಕೆಂದರೆ ನೋಡಿ, ಎಲ್ಲ ಉಂಡೆಗಳು ಮಾಡ್ಕೊಂಡಿದ್ದೀನಿ. ಏನಂದರೆ ಒಂದು 40-50 ಆಗಿದೆ ಅನಿಸುತ್ತೆ. ಓಕೆನಾ? ಈ ಥರ ಎಲ್ಲ ಉಂಡೆಗಳು ಮಾಡಿಕೊಂಡು ಒಂದೊಂದೇ ಈ ಥರ ಒಂದೇ ಸರಿ ಒಂದು 10-15 ಹಾಕ್ಕೋಬೋದು ಅನಿಸುತ್ತೆ. ಒಂದು 10 ಹಾಕ್ಕೊಳ್ಳಿ, ಯಾಕೆಂದ್ರೆ 15 ಜಾಸ್ತಿ ಇದಾಗುತ್ತೆ. ಈ ಥರ ಸಿಮ್ಮಲ್ಲಿ ಇಟ್ಕೊಂಡು, ಸಿಮ್ಮು ಅಂದರೆ ತುಂಬ ಸಿಮ್ಮಲ್ಲಿ ಬೇಡ, ಮೀಡಿಯಮ್ ಫ್ಲೇಮ್ನಲ್ಲಿ ಇಡಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟರೆ ಒಳಗಡೆ ಇರೋದೆಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸಾಕು ಅನಿಸುತ್ತೆ ಇಷ್ಟು. ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದೊಂದೇ ತೆಗೆದು ಡೈರೆಕ್ಟು ಪಾಕದೊಳಗಡೆ ಹಾಕೋಣ ಫ್ರೆಂಡ್ಸ್.
ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗಬೇಕು. ಜೋರು ಉರಿನಲ್ಲಿ ಇಡಬೇಡಿ ನೀವು, ಯಾಕೆಂದರೆ ಜೋರು ಉರಿನಲ್ಲಿಟ್ಟರೆ ಮೇಲೆಲ್ಲ ಬೇಗ ಕೆಂಪಗಾಗ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಮೀಡಿಯಮಲ್ಲೇ ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಈ ಥರ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಅಲ್ವಾ, ಈ ರೀತಿ. ತುಂಬ ಈಸಿಯಾಗಿ ಬರಲ್ಲ ಅನ್ನೋರು ಮಾಡ್ಬೋದು ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮು ಹಾಲು ಪೌಡರು ಮಾಡಿದ್ದೆ, ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಅದನ್ನು ಮಾಡೋದಂತೂ. ನನಗಿದು ಗುಲಾಬ್ ಜಾಮೂನ್ ಇದೇನೆ ನನ್ನ ಮಕ್ಕಳಿಗೆಲ್ಲ ಇಷ್ಟ ಇದು, ಅದಕ್ಕೆ ನಾನು ಡಿ ಮಾರ್ಟಿಗೆ ಹೋಗಿದ್ವಿ, ತೊಗೊಂಬಂದಿದ್ದೀನಿ. ನೋಡಿ ಕಲರ್ ಚೇಂಜ್ ಆಗ್ತದೆ, ಈ ಥರ ಕಲರ್ಫುಲ್ಲು ಹೊರಗಡೆಗೆಲ್ಲ ಚೆನ್ನಾಗಿ ಥರ ಗೋಲ್ಡನ್ ಕಲರ್ ಹಾಕಬೇಕು. ಸಿಮ್ಮಲ್ಲೇ ಇಟ್ಕೊಂಡಿರ್ತಾರೆ, ಬೇಯಿಸಿ ಡೈರೆಕ್ಟು ಪಾಕದೊಳಗಡೆ ಹಾಕ್ಕೋಬೋದು. ನೋಡಿ ಕಲರ್ ಏನು ಚೇಂಜ್ ಆಗ್ತಾಯಿದೆ. ಇದು ಬೆಂದಿದೆ ಅಂತ ಹೆಂಗೆ ಗೊತ್ತಾಗಬೇಕು ಅಂದರೆ, ಇದು ಆಯಿಲ್ ಗುಳ್ಳೆ ಥರ ಬತ್ತಿರೋದೆಲ್ಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್, ಆಗ ಚೆನ್ನಾಗಿ ಒಳಗಡೆನೂ ಬೆಂದಿದೆ ಅಂತ ಅರ್ಥ. ಓಕೆನಾ? ನೀವು ಗೊತ್ತಿಲ್ಲದಿದ್ದವರು ಇದನ್ನು ಮಾಡ್ಬೋದು. ಒಬ್ಬೊಬ್ಬರಿಗೆ ಗೊತ್ತಾಗೋದಿಲ್ಲ, ಏಕೆಂದರೆ ಎಣ್ಣೆಗೆ ಹಾಕ್ಬಿಟ್ಟು ಹಾಗೇನೆ ತಕ್ಷಣ ತೆಗೆದ್ಬಿಡ್ತಾರೆ. ಓಕೆನಾ? ನೋಡಿ ಈ ಥರ ನೊರೆ ಅದು ಗುಳ್ಳೆ ಥರ ಬತ್ತಿರೋದೆಲ್ಲ ಎಣ್ಣೆಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ, ಆಗ ಒಳಗಡೆಗೆಲ್ಲ ಬೆಂದಿದೆ ಅಂತ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಮೇಲೆ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ, ಒಳಗಡೆಗೆಲ್ಲ ಅದು ಹಿಟ್ಟಿಟ್ಟು ಥರ ಇರುತ್ತೆ. ಓಕೆನಾ? ನೀವು ಈ ಥರ ತೆಗಿಯೋಣ ಫ್ರೆಂಡ್ಸ್. ಇವಾಗ ಈ ಥರ ತೆಗೆದು ಒಂದೊಂದೇ ನೋಡಿ ಫ್ರೆಂಡ್ಸ್, ಫೈನಲ್ ಅದಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ನೀರು ಚೆನ್ನಾಗೆಲ್ಲ ಪಾಕೆಲ್ಲ ಹೀರ್ಕೊಂಡಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಇದೇ ಮೆಜರ್ಮೆಂಟಲ್ಲಿ ನಾನು ಹೇಗೆ ಹೇಳ್ಕೊಟ್ಟು ಅದೇ ಥರ ನೀವು ಮಾಡಿ ಹೇಗಿತ್ತು ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.